ಹಾಯ್, ಇವತ್ತು ನಾನು ಬೇಸಿಗೆ ಬಂದಿರೋದ್ರಿಂದ ಒಂದು ಜಲ್ಜೀರಾ ಜ್ಯೂಸ್ ಮಾಡ್ತಾ ಇದ್ದೀನಿ. ಇದನ್ನು ಮಾರ್ನಿಂಗು ತೊಗೋಬೋದು, ಯಾವಾಗ ಬೇಕಿದ್ರೂ ತೊಗೋಬೋದು. ಜಲ್ಜೀರಾ ಜ್ಯೂಸ್ ಮಾಡೋದನ್ನು ಹೇಗೆ ಅಂತ ನೋಡೋಣ ಬನ್ನಿ. ಜಲ್ಜೀರಾ ಜ್ಯೂಸ್ ಮಾಡಲಿಕ್ಕೆ ನಾನು 1 ಟೀ ಸ್ಪೂನಷ್ಟು ಜೀರಿಗೆ ತೊಗೊಂಡಿದ್ದೀನಿ. ಇದು 1 ಟೀ ಸ್ಪೂನು. ಅದರಿಂದ ಇದು 2 ಟೀ ಸ್ಪೂನಷ್ಟು ನಾನು ಚಾಟ್ ಮಸಾಲ ತೊಗೊಂಡಿದ್ದೀನಿ. 1/4 ಟೀ ಸ್ಪೂನಷ್ಟು ಕಾಳು ಮೆಣಸು ತೊಗೊಂಡಿದ್ದೀನಿ. ಈ ಚಮಚದಲ್ಲಿ 1/4 ಟೀ ಸ್ಪೂನು. ನಂತರ ಅರ್ಧ ಟೀ ಸ್ಪೂನಷ್ಟು ನಾನು ಬ್ಲ್ಯಾಕ್ ಸಾಲ್ಟ್ ತೊಗೊಂಡಿದ್ದೀನಿ. 1 ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣನ್ನು ನೆನೆಸಿ ಇಟ್ಕೊಂಡಿದ್ದೀನಿ. ನಂತರ ಅರ್ಧ ಬಟ್ಲ ಬೆಲ್ಲ ತೊಗೊಂಡಿದ್ದೀನಿ. ನೀವು ಎಷ್ಟು ಕಪ್ ಜ್ಯೂಸ್ ಮಾಡ್ಕೊಳ್ತೀರಿ ಅನ್ನೋದ್ರ ಮೇಲೆ ಕ್ವಾಂಟಿಟಿನ ಹೆಚ್ಚು ಮತ್ತು ಕಡಿಮೆ ಮಾಡ್ಕೊಳ್ಬೋದು. ಇದು ಜಲ್ಜೀರಾ ಜ್ಯೂಸ್ ಮಾಡಲಿಕ್ಕೆ ನಾನು ಅರ್ಧ ಟೀ ಸ್ಪೂನಷ್ಟು ಜೀರಿಗೆನ ಕುಟ್ಕೊಳ್ತಾ ಇದ್ದೇನೆ. ನಂತರ ಇದು ಬಿಳಿ ಮೆಣಸು, ಬೋಳ್ ಮೆಣಸು ಅಂತ ಹೇಳ್ತಾರಲ್ಲ ಅದನ್ನು ಸಹಿತ ಕುಟ್ಕೊಳ್ತಾ ಇದ್ದೀನಿ. ಚಾಟ್ ಮಸಾಲ, ನಂತರ ಜೀರಿಗೆ ಪುಡಿ, ಇದು ಬ್ಲ್ಯಾಕ್ ಸಾಲ್ಟು, ಬೆಲ್ಲ, ನಂತರ ಹುಣಸೆಹಣ್ಣು. ಇದು ಐಸ್ ಕ್ಯೂಬ್ಸು ಆಪ್ಷನಲ್ಲು, ಬೇಕಾದರೆ ಹಾಕ್ಕೋಬೋದು, ಬೇಡ ಅಂದರೆ ಬೇಡ. ಇದನ್ನೆಲ್ಲ ಮಿಕ್ಸಿ ಮಾಡ್ಕೋಬೇಕು. ಈಗ ಮಿಕ್ಸಿ ಮಾಡ್ಕೊಡ್ತೀನಿ, ಸೋಸ್ಕೋಬೇಕು ಚೆನ್ನಾಗಿ. ಈ ಥರ ಜ್ಯೂಸ್ ರೆಡಿಯಾಗಿದೆ. ಇದಕ್ಕೆ ನಾನು ಮತ್ತೆ ಎಕ್ಸ್ಟ್ರಾ 2 ಗ್ಲಾಸ್ ನೀರು ಹಾಕ್ಕೊಳ್ತೇನೆ. ಮನೆಯಲ್ಲೇ ಮಾಡಿದ ಜಲ್ಜೀರಾ ಜ್ಯೂಸು ರೆಡಿ ಆಗಿದೆ. ನೀವು ಮನೇಲಿ ಒಮ್ಮೆ ಹೀಗೆ ಮಾಡಿ ಟೇಸ್ಟ್ ಮಾಡಿ ನೋಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಬಾಯ್ ಬಾಯ್. ಥ್ಯಾಂಕ್ ಯು.